ಹಲೋ, ವಂದನೆಗಳೊಂದಿಗೆ ಜಿ ನಾಗರಾಜು, ಒಂದು BJP ನಾಗರಾಜು ಎಂದೇ ಹೆಸರಾಗಿರ್ತಕ್ಕಂಥ ನಾನು ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯ ಹಾಗೂ ತಲಕಾಡುನಲ್ಲಿ ಒಂದು ನಮ್ಮದೇ ಆದಂಥ ಒಂದು ಕರ್ನಾಟಕ ಜನಪರ ಹೋರಾಟ ಸಮಿತಿ ಅಂತೇಳಿ ಮಾಡ್ಕೊಂಡಿದ್ವಿ. ಅದರ ಅಧ್ಯಕ್ಷನೂ ಕೂಡ ನಾನು ಆಗಿದ್ದೀನಿ. ನಾನು ಕಳೆದ 2-3 ವರ್ಷಗಳಿಂದಲೂ ಕೂಡ ಇಲ್ಲಿ ಅನೇಕ ಬಾರಿ ಮನವಿಗಳನ್ನು ಮಾಡಿದಾಗ ಇಲ್ಲಿನ ಒಂದು PWD ಇಲಾಖೆಯ AWL ಅವರಾಗಿರ್ಬೋದು ಅಥವಾ ಬೇರೆ ಬೇರೆಯಲ್ಲಿ ಇರ್ತಕ್ಕಂಥ ನೀರಾವರಿ ಇಲಾಖೆಯವರೇ ಇದ್ದಾಗ ಎಲ್ಲ ರೀತಿಯಲ್ಲಿ ಅವರಿಗೆ ಅನೇಕ ಬಾರಿ ಮನವಿ ಮಾಡಿ ಅವರಿಗೆ ಮನದಟ್ಟು ಮಾಡಿಕೊಟ್ಟಿದ್ದೀವಿ. ತಲಕಾಡಿನಲ್ಲಿ ಇತಿಹಾಸ ಪ್ರಸಿದ್ಧವಾದಂಥ ದೇವಾಲಯಕ್ಕೆ ಪ್ರತಿನಿತ್ಯ 16,000 ಜನ ಪ್ರವಾಸಿಗರು ಬರ್ತಾರೆ. ಇಂಥ ಒಂದು ಯಾತ್ರಾ ಸ್ಥಳದಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಸುಮಾರು 5 ಕೋಟಿ ರೂಪಾಯಿಗಳನ್ನು ಕಳೆದ 10 ವರ್ಷಗಳ ಹಿಂದೆಯೇ ಕೂಡ ಸರ್ಕಾರ ಮಂಜೂರು ಮಾಡಿದ್ದು. ಸನ್ಮಾನ್ಯ HC ಮಹದೇವಪ್ಪನವರು ಈಗಲೂ ಕೂಡ ಮಂತ್ರಿಯಾಗಿದ್ದಾರೆ. ಅವರ ಗಮನಕ್ಕೂ ಕೂಡ ನಾವು ತಂದಿದ್ವಿ. ಇಲ್ಲಿ ಸ್ಥಳೀಯವಾಗಿ ಆಡಳಿತ ಮಾಡ್ತಕ್ಕಂಥ ಆಡಳಿತಗಾರರು ಯಾವುದೇ ರೀತಿ ಜನಗಳಿಗೆ ಸ್ಪಂದನೆ ಕೊಡದೆ ಕಾಮಗಾರಿ ಕೂಡ ಪೂರೈಸದೆ ವರ್ಷದಲ್ಲಿ ಎಲ್ಲ ಒಂದೊಂದು ಸ್ವಲ್ಪ ದೂರ ಮಾಡೋದು, ನಮಗೆ ಬಿಲ್ ಕೊಟ್ಟಿಲ್ಲ, ನಮಗೆ ಬಿಲ್ ಆಗಿಲ್ಲ ಅಂಥೇಳಿ ಕಾಂಟ್ರಾಕ್ಟ್ರು ದೂರನ್ನು ನೀಡ್ತಾ ಇದ್ದಾರೆ. ಅವರ ದೂರನ್ನು ಕೂಡ ನಾವು ಆಲಿಸಿದ್ದೀವಿ. ಅದೇ ರೀತಿ ಈಗ ಇದೇ ತಿಂಗಳು 17ನೇ ತಾರೀಕು ತಲಕಾಡು ಗ್ರಾಮದೇವತೆ ಬಂಡರಸಮ್ಮನವರ ಜಾತ್ರಾ ಮಹೋತ್ಸವ ಇರೋದರಿಂದ ಮತ್ತು ಶಿವರಾತ್ರಿ ಹಬ್ಬವೂ ಕೂಡ 15ನೇ ತಾರೀಕು ನಡೆಯೋದರಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹಾಗೂ ತಲಕಾಡಿನ ಜನರು ಬಹು ಸಂಭ್ರಮದಿಂದ ಆಚರಿಸ್ತಕ್ಕಂಥ ಗ್ರಾಮದೇವತೆ ಹಬ್ಬಕ್ಕೆ ಎಲ್ಲರೂ ಸಜ್ಜಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮ ರಸ್ತೆ ಕಾಮಗಾರಿಗಳನ್ನು ಪೂರ್ಣಗೊಳಿಸದೆ ಅನೇಕ ರೀತಿಯಲ್ಲಿ ಯಾರೇ ಬಂದು ನೋಡಿದರೂ ಕೂಡ ಆ ರಸ್ತೆ ಕಾಮಗಾರಿ ಒಂದು ರೀತಿಯಲ್ಲಿ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಧೂಳಿನಮಯವಾಗಿಬಿಟ್ಟಿದೆ. ತಲಕಾಡು ಹಳೆ ಬೀದಿ ಧೂಳುಮಯವಾಗಿದ್ದು ಮೋರಿ ನೀರು ಮತ್ತು ನಲ್ಲಿ ನೀರು ಎರಡೂ ಈಗ ಕೂಡ ಇದಾಗಿದೆ. ಈ ಗಾದೆಯಲ್ಲಿ ಹೇಳ್ತಾರೆ, ನಲ್ಲಿ ನೀರು ಎಲ್ಲಿಗೆ, ಮೋರಿ ನೀರು ಎಲ್ಲಿಗೆ ಅಂದರೆ ನಲ್ಲಿಗೆ ಅಂತೇಳಿ ಹೇಳೋ ರೀತಿಯಲ್ಲಿ ಎರಡು ನೀರು ಮಿಕ್ಸ್ ಆಗ್ತಾ ಇದೆ. ಇದರಿಂದ ಅನೇಕ ರೀತಿಯಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡಿ ಕಾಯಿಲೆ ಕಸಾರಿಗಳು ಹಬ್ಬುತ್ತೆ. ದಯಮಾಡಿ ಇದನ್ನು ಬೇಗ ಮುಗಿಸ್ಕೊಡಿ ಅಂತ ಕೇಳಿದ್ರು ಕೂಡ ಮಡಗು ಫೋನು, ಪದೇ ಪದೇ ಫೋನ್ ಮಾಡಬೇಡ ಅಂಥೇಳಿ ಉಡಾಪಿಯಾಗಿ ಉತ್ತರವನ್ನು ಕೊಡ್ತಾರೆ. AWL ಸತೀಶ್ ಚಂದ್ರ ಅವರು ಮತ್ತು ಮೇಲ್ಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅವರು ಕೂಡ ಪಾಪ ಸ್ಪಂದಿಸಿದ್ದಾರೆ. ಅವರು ಇದಾಗಿದೆ. ಆದ್ದರಿಂದ ದಯಮಾಡಿ ಈ ಗ್ರಾಮದೇವತೆ ಹಬ್ಬ ಇರೋದರಿಂದ ಈ ರಸ್ತೆಯನ್ನು ಪರಿಪೂರ್ಣಗೊಳಿಸಿ ಆ ರಸ್ತೆಗೆ ಅಟ್ಲೀಸ್ಟು ವೆಟ್ ಮಿಕ್ಸ್ ಅಂತ ಹಾಕಿ ಧೂಳೆದ್ದೆಳ್ದದ್ದು ರೀತಿ ಆದರೂ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಯಾರು ಕೂಡ ಇದನ್ನು ಗಮನಕ್ಕೆ ತಗೊಳ್ಳದೇ ಇರೋದರಿಂದ ದಯಮಾಡಿ ಸರ್ಕಾರವೇ ಆಗಿರ್ಬೋದು, ಸ್ಥಳೀಯ ಆಡಳಿತ ಅಧಿಕಾರಿಗಳೇ ಆಗಿರ್ಬೋದು, ಇಲಾಖೆ ಅಧಿಕಾರಿಗಳೇ ಆಗಿರ್ಬೋದು ಅಥವಾ ರಾಜಕಾರಣಿ ಆಗಿರ್ಬೋದು, ಈ ಕೂಡಲೇ ಈ ಒಂದು ಸಮಸ್ಯೆಯನ್ನು ಪರಿಹರಿಸ್ಕೊಡ್ಬೇಕು ಅಂಥೇಳಿ ಕೇಳ್ಕೊಳ್ತಾ, ನೀರಾವರಿ ಈ ನಿಗಮದವ್ರಿಗೂ ಕೂಡ, ನೀರಾವರಿ ಇಲಾಖೆಯವ್ರಿಗೂ ಕೂಡ ನಾವು ಕೇಳ್ಕೊಳ್ಳೋದಿಷ್ಟೇ. ಇಲ್ಲಿ ಎರಡೂ ಕಡೆ ಮುಖ್ಯ ರಸ್ತೆಯಲ್ಲಿ ಎರಡು ಬದಿಯಲ್ಲಿ ಕೂಡ ಮೋರಿನ ಕಟ್ಟಿ ಆ ಎರಡೂ ಕಡೆ ಆ ಮೋರಿ ನೀರು ಕಾಲುವೆಗೆ ಹೋಗ್ತದೆ. ಇದರಿಂದ ಕೂಡ ದನಕರುಗಳು ಕೂಡ ನೀರನ್ನು ಕುಡಿಯೋಕ್ಕಾಗದೇ ಇರುವ ಸ್ಥಿತಿ ಇದೆ. ಎರಡೂ ಕಡೆ ಸುಮಾರು 15-20 ಎಕರೆ ಜಮೀನಿಗೆ ಹಾಯಿಸುವಷ್ಟು ನೀರು ಪ್ರತಿನಿತ್ಯ ಹರಿತಾ ಇದೆ. ಇದರಿಂದ ಯಾರು ಕೂಡ ಒಂದು ಸ್ನಾನ, ಕೈಕಾಲು, ಮುಖ ತೊಳೆಯೋದಕ್ಕೂ ಕೂಡ ಆಗದೆ ಕಲುಷಿತವಾಗಿದೆ. ದಯಮಾಡಿ ಈ ಒಂದು ಸಮಸ್ಯೆಗಳಿಗೆ ತಾವು ಸ್ಪಂದಿಸಿ ಈ ಒಂದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ.